ಇದೀಗ ಚಾಮರಾಜಪೇಟೆಯ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ನಾನು. ಮೇಡಮ್, ಯಾವಾಗ ಮರ ಬೀಳುತ್ತೋ ಗೊತ್ತಾಗಲ್ಲ, ನೀವು ಸಹ BBMP ಕಂಪ್ಲೇಂಟ್ ಮಾಡಿದ್ದಾರೆ ಮೇಡಮ್. ಎಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ರೆ BBMP ಅಧಿಕಾರಿಗಳು ಏನು ಹೇಳಿದ್ರು? ಯಾಕಂದರೆ ಕೆಳಗಡೆ ಮರ ಬಿತ್ತಂದರೆ ಸಾವು ಆಗ್ಬೋದು. ಯಾಕಂದರೆ ಬೃಹತಾಕಾರದ ಒಂದು ಕೊಂಬೆ ಇದೆ, ಎಲ್ಲ ಮುರಿದಿದೆ, ಹಾಗೆ ನಿಂತಿದೆ. ಈಗ ಒಂದು ಕೊಂಬೆ ಮೇಲೆ ನಿಂತಿದೆ, ಯಾವಾಗಾದರೂ ಬೀಳ್ಬೋದು. ಏನಂದ್ರೆ ಮೇಡಮ್ BBMP ಅಧಿಕಾರಿಗಳಂತ ನಾವು ಇನ್ಫಾರ್ಮ್ ಮಾಡಿದ್ವಿ, ನಾವು KEB ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ, ಫಾರೆಸ್ಟ್ ಡಿಪಾರ್ಟ್ಮೆಂಟು BBMP ಅವರಿಗೆಲ್ಲ ಮಾಡಿದ್ವಿ. ಈಗ ಬರ್ತೀವಿ, ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ. ಬಟ್ 2.5 ತಿಂಗಳಾಯಿತು ಅದು ಸೀಲ್ ಬಿಟ್ಟು, ಇನ್ನೂ ಯಾರು ಏನು ಬಂದು ಸರಿ ಮಾಡಿಲ್ಲ. ಈಗ ಬೇರೆ ಗಾಳಿ ಕಾಲ ಇದೆ ಜಾಸ್ತಿ, ಯಾವಾಗ ಮಕ್ಳ ಮೇಲೆ ಗಾಡಿ ಮೇಲೆ ಯಾರ ಮೇಲೆ ಬಿದ್ದರೂ ಪ್ರಾಬ್ಲಮ್ಮೇ ಅಲ್ವಾ ಅದು. ಹಾಗಾಗಿ ನಾವು ನಿಮ್ಮ ಚಾನಲ್ಗೆ ಇನ್ಫಾರ್ಮ್ ಮಾಡಿ. ಎಷ್ಟು ಮಕ್ಕಳು ಆಟ ಆಡ್ತಾರೆ, ಬೈಕ್ ಎಲ್ಲ ಹೋಗುತ್ತೆ. 100 ಜನ ಮಕ್ಕಳು ಆಟ ಆಡ್ತಾರೆ. 3 o'clock ಮೇಲೆ ಒಂದು 100 ಜನ ಮಕ್ಕಳು ಆಟ ಆಡ್ತಾರೆ. ಯಾಕಂದರೆ ನೀವು ನಿನ್ನೆ ಸಹ ಒಂದು ಸಾವಾಗಿದೆ ನೋಡಿದ್ದೀನಿ ನಾನು ನ್ಯೂಸ್ ಚಾನಲಲ್ಲಿ, ನಿನ್ನೆ ಸಹ ಒಂದಾಗಿದೆ. ಹಾಗಾಗಿ ಅದಕ್ಕೆ ನಿನ್ನೆ ಸಾಯಂಕಾಲ ನಾನು ಫೋಟೋ ತೆಗೆದು ನಿಮ್ಮ ಚಾನಲ್ಗೆ ಕಳಿಸಿದ್ದು. ಮೇಡಮ್ ಹೇಳಿ, ಏನು ಹೇಳ್ತೀರಾ? ಕೆಲಸ ಆಗ್ಬೋದು ನಿಮ್ಮ ಕಡೆಯಿಂದ ಆದರೂ ಈ ಕೆಲಸ ಆಗಲಿ ಅಂತ. ಯಾಕೆಂದರೆ ನಾವು ಈ ರೋಡಲ್ಲಿ ಇಲ್ಲಾಂದ್ರೆ ಒಂದು 10 ಮನೆಯವ್ರು ಕಂಪ್ಲೇಂಟ್ ಮಾಡಿದ್ದೀವಿ, ಯಾವುದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ ಅವರು. ಬರಲಿಲ್ವಾ, ನೋಡಲ್ವಾ ಅಂತ? ಇಲ್ಲ, ಯಾರು ಬಂದಿಲ್ಲ, ಯಾರು ನೋಡಿಲ್ಲ. ಮೇಡಮ್ ಹೇಳಿ, ಏನು ಹೇಳ್ತೀರಂತ? ಯಾವಾಗಾದ್ರೂ ಮರ ಬೀಳ್ಬೋದು ಸರ್. ಇದು ಕಟ್ಟಾಗಿ ಮಕ್ಕಳು ಓಡಾಡ್ತಾರೆ, ಸಂಜೆ ಟೈಮ್ ಗಂಡಸರು ಏನೋ ವಯಸ್ಸಾಗಿದ್ದಾರೆ ಹೋಗ್ತಾರೆ, ಯಾರೊಬ್ಬರು ಕೇರ್ ಮಾಡ್ತಾ ಇಲ್ಲ. ಕಂಪ್ಲೇಂಟ್ನ ಕೊಟ್ಟಿದ್ದೀನಿ, ಯಾರು ಬಂದು ನೋಡ್ತಾ ಇಲ್ಲ. ಈಗ ನೋಡು, ನಿಮ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ, ನೋಡು ನಿಮ್ಮಿಂದ ಏನು. ಶಾಲೆ ಮಕ್ಕಳು ಆಟ ಆಡ್ತಾರೆ, ಓಡಾಡ್ತಾರೆ, ಬೈಕ್ಗಳು ಓಡಾಡ್ತವೆ, ವಯಸ್ಸಾಗಿದ್ದಾರೆ, ಅಜ್ಜಿ ತಾತ ಎಲ್ಲ ಓಡಾಡ್ತಾರೆ. ನೋಡಿ, ಜಾಸ್ತಿ ಸಾವು ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಹೇಳೋಕ್ಕಾಗಲ್ಲ ಯಾವ ಟೈಮ್ ಏನು ಗಾಳಿಗೆ ಏನು ಆಗ್ಬಿಡ್ತಾರೆ ಹೇಳೋಕ್ಕಾಗಲ್ಲ ಸರ್. ಇದು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನೋಡು ನಿಮ್ಮಿಂದ ಏನಾಗತ್ತೆ. ಸರ್ಕಾರಕ್ಕೆ ಏನು ಹೇಳ್ತೀರಿ ಮೇಡಮ್ ಅಂತ? ಈ ಥರ ಘಟನೆಗಳಾಗ್ತಿದೆ ಅಂತ ಏನು ಹೇಳ್ತೀರಿ ಸರ್ಕಾರ? ನೋಡಬೇಕು ತಾನೆ ಸರ್ ಅವರು. ಒಂದು ಸ್ವಲ್ಪ ವಿಸಿಟ್ ಮಾಡಬೇಕಲ್ವಾ, ಎಲ್ಲೆಲ್ಲಿ ಈ ಥರ ಅನಾಹುತಗಳಾಗುತ್ತೆ ಅನ್ನೋದನ್ನ ಅವ್ರು ವಿಸಿಟ್ ಮಾಡಿ ನೋಡಬೇಕಲ್ವಾ. ಇವಾಗ ಅವ್ರುಗಳು ನೋಡಲಿಲ್ಲ, ಎಲ್ಲೋ ಒಂದು ಕಡೆ ಸಾವಾದ್ಮೇಲೆ ಎಚ್ಚೆತ್ಕೊಂಡ್ರೆ ಆಗುತ್ತಾ? ಈ ಮಕ್ಕಳಾದರೂ ಅಷ್ಟೇ, ದೊಡ್ಡವರಾದರೂ ಅಷ್ಟೇ, ಪ್ರಾಣ ಇಂಪಾರ್ಟೆಂಟ್ ಅಲ್ವಾ. ಹೋದ್ಮೇಲೆ ಮತ್ತೆ ಬರಲ್ಲ. 5 ಲಕ್ಷ ಪರಿಹಾರ ಘೋಷಣೆ ಮಾಡ್ತಾರೆ. ಏನು ತಗೊಂಡ್ರೆ ಏನು ಸರ್ ಆಗುತ್ತೆ? ಪರಿಹಾರ ಕೊಟ್ಟರೆ ತಿರ್ಗಾ ಹೋಗಿರೋ ಪ್ರಾಣ ಬರುತ್ತಾ? ಮತ್ತೆ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಇಲ್ಲ, ಬಂದಿದ್ದಾರೆ, ವಿಸಿಟ್ ಮಾಡಿ ನೋಡಿದ್ದಾರೆ, ಬಟ್ 2.5 ತಿಂಗಳಿಂದ ಯಾರೂ ಬಂದು ಅದನ್ನು ಏನು ಮಾಡಿಸಿಲ್ಲ. ಹಾಗಾಗಿ ನಿಮ್ಮ ಕಡೆಯಿಂದ ಆದರೂ ಇದೊಂದು ಹೆಲ್ಪ್ ಮಾಡಿಸ್ಕೊಡಿ ನಮಗೆ. ಹೆಲ್ಪ್ ಅನ್ನೋಕ್ಕಿಂತ ನಿಮ್ಮ ಕಡೆಯಿಂದ ಸಹಾಯ ಆಗಲಿ ನಮಗೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಇಲ್ಲಿನ ಸ್ಥಳೀಯರು ಮಾತಾಗಿತ್ತು. ಅಂದರೆ ಆತಂಕದಲ್ಲಿದ್ದಾರೆ, ಯಾವಾಗ ಕೊಂಬೆ ಬೀಳುತ್ತೆ ಗೊತ್ತಾಗಲ್ಲ. ಬೃಹತಾಕಾರದ ಕೊಂಬೆ ಇದೆ, ಬಿದ್ದರೆ ಜೀವ ಹೋಗ್ಬೋದು. ಇಲ್ಲೊಂದು ಕಡೆ BBMP ಅಧಿಕಾರಿಗಳು ಫೇಲ್ ಆಗಿದ್ದಾರೆ ಎಂಬುದು ಮತ್ತೊಮ್ಮೆ ಸಾಬೀತಾಗ್ತಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೀಗ ಚಾಮರಾಜಪೇಟೆಯ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ನಾನು. ಮೇಡಮ್, ಯಾವಾಗ ಮರ ಬೀಳುತ್ತೋ ಗೊತ್ತಾಗಲ್ಲ, ನೀವು ಸಹ BBMP ಕಂಪ್ಲೇಂಟ್ ಮಾಡಿದ್ದಾರೆ ಮೇಡಮ್. ಎಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ರೆ BBMP ಅಧಿಕಾರಿಗಳು ಏನು ಹೇಳಿದ್ರು? ಯಾಕಂದರೆ ಕೆಳಗಡೆ ಮರ ಬಿತ್ತಂದರೆ ಸಾವು ಆಗ್ಬೋದು. ಯಾಕಂದರೆ ಬೃಹತಾಕಾರದ ಒಂದು ಕೊಂಬೆ ಇದೆ, ಎಲ್ಲ ಮುರಿದಿದೆ, ಹಾಗೆ ನಿಂತಿದೆ. ಈಗ ಒಂದು ಕೊಂಬೆ ಮೇಲೆ ನಿಂತಿದೆ, ಯಾವಾಗಾದರೂ ಬೀಳ್ಬೋದು. ಏನಂದ್ರೆ ಮೇಡಮ್ BBMP ಅಧಿಕಾರಿಗಳಂತ? ನಾವು ಇನ್ಫಾರ್ಮ್ ಮಾಡಿದ್ವಿ, ನಾವು KEB ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ, ಫಾರೆಸ್ಟ್ ಡಿಪಾರ್ಟ್ಮೆಂಟು BBMP ಅವರಿಗೆಲ್ಲ ಮಾಡಿದ್ವಿ. ಈಗ ಬರ್ತೀವಿ, ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ. ಬಟ್ 2.5 ತಿಂಗಳಾಯಿತು ಅದು ಸೀಲ್ ಬಿಟ್ಟು, ಇನ್ನೂ ಯಾರು ಏನು ಬಂದು ಸರಿ ಮಾಡಿಲ್ಲ. ಈಗ ಬೇರೆ ಗಾಳಿ ಕಾಲ ಇದೆ ಜಾಸ್ತಿ, ಯಾವಾಗ ಮಕ್ಳ ಮೇಲೆ ಗಾಡಿ ಮೇಲೆ ಯಾರ ಮೇಲೆ ಬಿದ್ದರೂ ಪ್ರಾಬ್ಲಮ್ಮೇ ಅಲ್ವಾ ಅದು. ಹಾಗಾಗಿ ನಾವು ನಿಮ್ಮ ಚಾನಲ್ಗೆ ಇನ್ಫಾರ್ಮ್ ಮಾಡಿ. ಎಷ್ಟು ಮಕ್ಕಳು ಆಟ ಆಡ್ತಾರೆ, ಬೈಕ್ ಎಲ್ಲ ಹೋಗುತ್ತೆ. 100 ಜನ ಮಕ್ಕಳು ಆಟ ಆಡ್ತಾರೆ. 3 o'clock ಮೇಲೆ ಒಂದು 100 ಜನ ಮಕ್ಕಳು ಆಟ ಆಡ್ತಾರೆ. ಯಾಕಂದರೆ ನೀವು ನಿನ್ನೆ ಸಹ ಒಂದು ಸಾವಾಗಿದೆ. ನೋಡಿದ್ದೀನಿ ನಾನು ನ್ಯೂಸ್ ಚಾನಲಲ್ಲಿ, ನಿನ್ನೆ ಸಹ ಒಂದಾಗಿದೆ. ಹಾಗಾಗಿ ಅದಕ್ಕೆ ನಿನ್ನೆ ಸಾಯಂಕಾಲ ನಾನು ಫೋಟೋ ತೆಗೆದು ನಿಮ್ಮ ಚಾನಲ್ಗೆ ಕಳಿಸಿದ್ದು. ಮೇಡಮ್ ಹೇಳಿ, ಏನು ಹೇಳ್ತೀರಾ? ಕೆಲಸ ಆಗ್ಬೋದು ನಿಮ್ಮ ಕಡೆಯಿಂದ ಆದರೂ ಈ ಕೆಲಸ ಆಗಲಿ ಅಂತ. ಯಾಕೆಂದರೆ ನಾವು ಈ ರೋಡಲ್ಲಿ ಇಲ್ಲಾಂದ್ರೆ ಒಂದು 10 ಮನೆಯವ್ರು ಕಂಪ್ಲೇಂಟ್ ಮಾಡಿದ್ದೀವಿ, ಯಾವುದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ ಅವರು. ಬರಲಿಲ್ವಾ, ನೋಡಲ್ವಾ ಅಂತ? ಇಲ್ಲ, ಯಾರು ಬಂದಿಲ್ಲ, ಯಾರು ನೋಡಿಲ್ಲ. ಮೇಡಮ್ ಹೇಳಿ, ಏನು ಹೇಳ್ತೀರಂತ? ಯಾವಾಗಾದ್ರೂ ಮರ ಬೀಳ್ಬೋದು ಸರ್. ಇದು ಕಟ್ಟಾಗಿ ಮಕ್ಕಳು ಓಡಾಡ್ತಾರೆ, ಸಂಜೆ ಟೈಮ್ ಗಂಡಸರು ಏನೋ ವಯಸ್ಸಾಗಿದ್ದಾರೆ ಹೋಗ್ತಾರೆ, ಯಾರೊಬ್ಬರು ಕೇರ್ ಮಾಡ್ತಾ ಇಲ್ಲ. ಕಂಪ್ಲೇಂಟ್ನ ಕೊಟ್ಟಿದ್ದೀನಿ, ಯಾರು ಬಂದು ನೋಡ್ತಾ ಇಲ್ಲ. ಈಗ ನೋಡು, ನಿಮ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ, ನೋಡು ನಿಮ್ಮಿಂದ ಏನು. ಶಾಲೆ ಮಕ್ಕಳು ಆಟ ಆಡ್ತಾರೆ, ಓಡಾಡ್ತಾರೆ, ಬೈಕ್ಗಳು ಓಡಾಡ್ತವೆ, ವಯಸ್ಸಾಗಿದ್ದಾರೆ, ಅಜ್ಜಿ ತಾತ ಎಲ್ಲ ಓಡಾಡ್ತಾರೆ. ನೋಡಿ, ಜಾಸ್ತಿ ಸಾವು ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಹೇಳೋಕ್ಕಾಗಲ್ಲ ಯಾವ ಟೈಮ್ ಏನು ಗಾಳಿಗೆ ಏನು ಆಗ್ಬಿಡ್ತಾರೆ ಹೇಳೋಕ್ಕಾಗಲ್ಲ ಸರ್. ಇದು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನೋಡು ನಿಮ್ಮಿಂದ ಏನಾಗತ್ತೆ. ಸರ್ಕಾರಕ್ಕೆ ಏನು ಹೇಳ್ತೀರಿ ಮೇಡಮ್ ಅಂತ? ಈ ಥರ ಘಟನೆಗಳಾಗ್ತಿದೆ ಅಂತ ಏನು ಹೇಳ್ತೀರಿ ಸರ್ಕಾರ? ನೋಡಬೇಕು ತಾನೆ ಸರ್ ಅವರು. ಒಂದು ಸ್ವಲ್ಪ ವಿಸಿಟ್ ಮಾಡಬೇಕಲ್ವಾ, ಎಲ್ಲೆಲ್ಲಿ ಈ ಥರ ಅನಾಹುತಗಳಾಗುತ್ತೆ ಅನ್ನೋದನ್ನ ಅವ್ರು ವಿಸಿಟ್ ಮಾಡಿ ನೋಡಬೇಕಲ್ವಾ. ಇವಾಗ ಅವ್ರುಗಳು ನೋಡಲಿಲ್ಲ, ಎಲ್ಲೋ ಒಂದು ಕಡೆ ಸಾವಾದ್ಮೇಲೆ ಎಚ್ಚೆತ್ಕೊಂಡ್ರೆ ಆಗುತ್ತಾ? ಈ ಮಕ್ಕಳಾದರೂ ಅಷ್ಟೇ, ದೊಡ್ಡವರಾದರೂ ಅಷ್ಟೇ, ಪ್ರಾಣ ಇಂಪಾರ್ಟೆಂಟ್ ಅಲ್ವಾ. ಹೋದ್ಮೇಲೆ ಮತ್ತೆ ಬರಲ್ಲ. 5 ಲಕ್ಷ ಪರಿಹಾರ ಘೋಷಣೆ ಮಾಡ್ತಾರೆ. ಏನು ತಗೊಂಡ್ರೆ ಏನು ಸರ್ ಆಗುತ್ತೆ? ಪರಿಹಾರ ಕೊಟ್ಟರೆ ತಿರ್ಗಾ ಹೋಗಿರೋ ಪ್ರಾಣ ಬರುತ್ತಾ? ಮತ್ತೆ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಇಲ್ಲ, ಬಂದಿದ್ದಾರೆ, ವಿಸಿಟ್ ಮಾಡಿ ನೋಡಿದ್ದಾರೆ, ಬಟ್ 2.5 ತಿಂಗಳಿಂದ ಯಾರೂ ಬಂದು ಅದನ್ನು ಏನು ಮಾಡಿಸಿಲ್ಲ.
ಹಾಗಾಗಿ ನಿಮ್ಮ ಕಡೆಯಿಂದಾದರೂ ಇದೊಂದು ಹೆಲ್ಪ್ ಮಾಡಿಸ್ಕೊಡಿ ನಮಗೆ. ಹೆಲ್ಪ್ ಅನ್ನೋಕ್ಕಿಂತ ನಿಮ್ಮ ಕಡೆಯಿಂದ ಸಹಾಯ ಆಗಲಿ ನಮಗೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಇಲ್ಲಿನ ಸ್ಥಳೀಯರು ಮಾತಾಗಿತ್ತು. ಅಂದರೆ ಆತಂಕದಲ್ಲಿದ್ದಾರೆ, ಯಾವಾಗ ಮರ ಕೊಂಬೆ ಬೀಳುತ್ತೆ ಗೊತ್ತಾಗಲ್ಲ. ಬೃಹತಾಕಾರದ ಕೊಂಬೆ ಇದೆ, ಬಿದ್ದರೆ ಜೀವ ಹೋಗ್ಬೋದು. ಇಲ್ಲಿ ಒಂದು ಕಡೆ BBMP ಅಧಿಕಾರಿಗಳು ಫೇಲ್ ಆಗಿದ್ದಾರೆ ಎಂಬುದು ಮತ್ತೊಮ್ಮೆ ಸಾಬೀತಾಗ್ತಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೀಗ ಚಾಮರಾಜಪೇಟೆಯ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ನಾನು. ಮೇಡಮ್, ಯಾವಾಗ ಮರ ಬೀಳುತ್ತೋ ಗೊತ್ತಾಗಲ್ಲ, ನೀವು ಸಹ BBMP ಕಂಪ್ಲೇಂಟ್ ಮಾಡಿದ್ದಾರೆ. ಮೇಡಮ್, ಎಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ರೆ BBMP ಅಧಿಕಾರಿಗಳು ಏನು ಹೇಳಿದ್ರು? ಯಾಕಂದರೆ ಕೆಳಗಡೆ ಮರ ಬಿತ್ತಂದರೆ ಸಾವು ಆಗ್ಬೋದು. ಯಾಕಂದರೆ ಬೃಹತಾಕಾರದ ಒಂದು ಕೊಂಬೆ ಇದೆ, ಎಲ್ಲ ಮುರಿದಿದೆ, ಹಾಗೆ ನಿಂತಿದೆ. ಈಗ ಒಂದು ಕೊಂಬೆ ಮೇಲೆ ನಿಂತಿದೆ, ಯಾವಾಗಾದರೂ ಬೀಳ್ಬೋದು. ಏನಂದ್ರೆ ಮೇಡಮ್ BBMP ಅಧಿಕಾರಿಗಳಂತ? ನಾವು ಇನ್ಫಾರ್ಮ್ ಮಾಡಿದ್ವಿ, ನಾವು KEB ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ, ಫಾರೆಸ್ಟ್ ಡಿಪಾರ್ಟ್ಮೆಂಟು BBMP ಅವ್ರಿಗೆಲ್ಲ ಮಾಡಿದ್ವಿ. ಈಗ ಬರ್ತೀವಿ, ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ. ಬಟ್ 2.5 ತಿಂಗಳಾಯಿತು, ಅದು ಸೀಲ್ ಬಿಟ್ಟು ಇನ್ನೂ ಯಾರು ಏನು ಬಂದು ಸರಿ ಮಾಡಿಲ್ಲ. ಈಗ ಬೇರೆ ಗಾಳಿ ಕಾಲ ಇದೆ ಜಾಸ್ತಿ, ಯಾವಾಗ ಮಕ್ಳ ಮೇಲೆ, ಗಾಡಿ ಮೇಲೆ, ಯಾರ ಮೇಲೆ ಬಿದ್ದರೂ ಪ್ರಾಬ್ಲಮ್ಮೇ ಅಲ್ವಾ ಅದು. ಹಾಗಾಗಿ ನಾವು ನಿಮ್ಮ ಚಾನಲ್ಗೆ ಇನ್ಫಾರ್ಮ್ ಮಾಡಿ. ಎಷ್ಟು ಮಕ್ಕಳು ಆಟ ಆಡ್ತಾರೆ, ಬೈಕ್ ಎಲ್ಲ ಹೋಗುತ್ತೆ. 100 ಜನ ಮಕ್ಕಳು ಆಟ ಆಡ್ತಾರೆ. 3 o'clock ಮೇಲೆ ಒಂದು 100 ಜನ ಮಕ್ಕಳು ಆಟ ಆಡ್ತಾರೆ. ಯಾಕಂದರೆ ನೀವು ನಿನ್ನೆ ಸಹ ಒಂದು ಸಾವಾಗಿದೆ ನೋಡಿದ್ದೀನಿ ನಾನು ನ್ಯೂಸ್ ಚಾನಲಲ್ಲಿ, ನಿನ್ನೆ ಸಹ ಒಂದಾಗಿದೆ. ಹಾಗಾಗಿ ಅದಕ್ಕೆ ನಿನ್ನೆ ಸಾಯಂಕಾಲ ನಾನು ಫೋಟೋ ತೆಗೆದು ನಿಮ್ಮ ಚಾನಲ್ಗೆ ಕಳಿಸಿದ್ದು. ಮೇಡಮ್ ಹೇಳಿ, ಏನು ಹೇಳ್ತೀರಾ? ಕೆಲಸ ಆಗ್ಬೋದು ನಿಮ್ಮ ಕಡೆಯಿಂದ ಆದರೂ ಈ ಕೆಲಸ ಆಗಲಿ ಅಂತ. ಯಾಕೆಂದರೆ ನಾವು ಈ ರೋಡಲ್ಲಿ ಇಲ್ಲಾಂದ್ರೆ ಒಂದು 10 ಮನೆಯವ್ರು ಕಂಪ್ಲೇಂಟ್ ಮಾಡಿದ್ದೀವಿ, ಯಾವುದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ ಅವರು. ಬರಲಿಲ್ವಾ, ನೋಡಿಲ್ವಾ ಅಂತ? ಇಲ್ಲ, ಯಾರು ಬಂದಿಲ್ಲ, ಯಾರು ನೋಡಿಲ್ಲ. ಮೇಡಮ್ ಹೇಳಿ, ಏನು ಹೇಳ್ತೀರಾ ಅಂತ? ಯಾವಾಗಾದ್ರೂ ಮರ ಬೀಳ್ಬೋದು ಸರ್, ಇದು ಕಟ್ಟಾಗಿ ಮಕ್ಕಳು ಓಡಾಡ್ತಾರೆ. ಸಂಜೆ ಟೈಮ್ ಗಂಡಸರು ಏನೋ ವಯಸ್ಸಾಗಿದ್ದಾರೆ ಹೋಗ್ತಾರೆ, ಯಾರೊಬ್ಬರು ಕೇರ್ ಮಾಡ್ತಾ ಇಲ್ಲ. ಕಂಪ್ಲೇಂಟ್ನ ಕೊಟ್ಟಿದ್ದೀನಿ, ಯಾರು ಬಂದು ನೋಡ್ತಾ ಇಲ್ಲ. ಈಗ ನೋಡು, ನಿಮ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ, ನೋಡು ನಿಮ್ಮಿಂದ ಏನು. ಶಾಲೆ ಮಕ್ಕಳು ಆಟ ಆಡ್ತಾರೆ, ಓಡಾಡ್ತಾರೆ, ಬೈಕ್ಗಳು ಓಡಾಡ್ತವೆ, ವಯಸ್ಸಾಗಿದ್ದಾರೆ, ಅಜ್ಜಿ ತಾತ ಎಲ್ಲ ಓಡಾಡ್ತಾರೆ. ನೋಡಿ, ಜಾಸ್ತಿ ಸಾವು ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಹೇಳೋಕ್ಕಾಗಲ್ಲ ಯಾವ ಟೈಮ್ ಏನು ಗಾಳಿಗೆ ಏನು ಆಗ್ಬಿಡ್ತಾರೆ ಹೇಳೋಕ್ಕಾಗಲ್ಲ ಸರ್. ಇದು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನೋಡು ನಿಮ್ಮಿಂದ ಏನಾಗತ್ತೆ. ಸರ್ಕಾರಕ್ಕೆ ಏನು ಹೇಳ್ತೀರಿ ಮೇಡಮ್ ಅಂತ? ಈ ಥರ ಘಟನೆಗಳು ಆಗ್ತಿದೆ ಅಂತ ಏನು ಹೇಳ್ತೀರಿ ಸರ್ಕಾರ? ನೋಡಬೇಕು ತಾನೆ ಸರ್ ಅವರು. ಒಂದು ಸ್ವಲ್ಪ ವಿಸಿಟ್ ಮಾಡಬೇಕಲ್ವಾ, ಎಲ್ಲೆಲ್ಲಿ ಈ ಥರ ಅನಾಹುತಗಳಾಗುತ್ತೆ ಅನ್ನೋದನ್ನ ಅವ್ರು ವಿಸಿಟ್ ಮಾಡಿ ನೋಡಬೇಕಲ್ವಾ. ಇವಾಗ ಅವ್ರುಗಳು ನೋಡಲಿಲ್ಲ, ಎಲ್ಲೋ ಒಂದು ಕಡೆ ಸಾವಾದ್ಮೇಲೆ ಎಚ್ಚೆತ್ಕೊಂಡ್ರೆ ಆಗುತ್ತಾ? ಈ ಮಕ್ಕಳಾದರೂ ಅಷ್ಟೇ, ದೊಡ್ಡವರಾದರೂ ಅಷ್ಟೇ, ಪ್ರಾಣ ಇಂಪಾರ್ಟೆಂಟ್ ಅಲ್ವಾ. ಹೋದ್ಮೇಲೆ ಮತ್ತೆ ಬರಲ್ಲ. 5 ಲಕ್ಷ ಪರಿಹಾರ ಘೋಷಣೆ ಮಾಡ್ತಾರೆ. ಏನು ತಗೊಂಡ್ರೆ ಏನು ಸರ್ ಆಗುತ್ತೆ? ಪರಿಹಾರ ಕೊಟ್ಟರೆ ತಿರ್ಗಾ ಹೋಗಿರೋ ಪ್ರಾಣ ಬರುತ್ತಾ? ಮತ್ತೆ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಇಲ್ಲ, ಬಂದಿದ್ದಾರೆ, ವಿಸಿಟ್ ಮಾಡಿ ನೋಡಿದ್ದಾರೆ, ಬಟ್ 2.5 ತಿಂಗಳಿಂದ ಯಾರೂ ಬಂದು ಅದನ್ನು ಏನು ಮಾಡಿಸಿಲ್ಲ. ಹಾಗಾಗಿ ನಿಮ್ಮ ಕಡೆಯಿಂದಾದರೂ ಇದೊಂದು ಹೆಲ್ಪ್ ಮಾಡಿಸ್ಕೊಡಿ ನಮಗೆ. ಹೆಲ್ಪ್ ಅನ್ನೋಕ್ಕಿಂತ ನಿಮ್ಮ ಕಡೆಯಿಂದ ಸಹಾಯ ಆಗಲಿ ನಮಗೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಇಲ್ಲಿನ ಸ್ಥಳೀಯರು ಮಾತಾಗಿತ್ತು. ಅಂದರೆ ಆತಂಕದಲ್ಲಿದ್ದಾರೆ, ಯಾವಾಗ ಮರ ಕೊಂಬೆ ಬೀಳುತ್ತೆ ಗೊತ್ತಾಗಲ್ಲ. ಬೃಹತಾಕಾರದ ಕೊಂಬೆ ಇದೆ, ಬಿದ್ದರೆ ಜೀವ ಹೋಗ್ಬೋದು. ಇಲ್ಲಿ ಒಂದು ಕಡೆ BBMP ಅಧಿಕಾರಿಗಳು ಫೇಲ್ ಆಗಿದ್ದಾರೆ ಎಂಬುದು ಮತ್ತೊಮ್ಮೆ ಸಾಬೀತಾಗ್ತಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.